ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತಿಥ್ಯ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾನೆ ಇದೆ. ಸಹಜವಾಗಿ ರೇಪಿಸ್ಟ್ ಮತ್ತು ಟೆರರಿಸ್ಟ್ ಕೈಯಲ್ಲೂ ಕೂಡ ಮೊಬೈಲ್ಗಳಿತ್ತು, ಅವರಿಗೆ ಊಟದ ವ್ಯವಸ್ಥೆಗಳಾಗಿತ್ತು, ಜೊತೆಗೆ ಪಾರ್ಟಿ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿರುವಂತಹ ಒಂದು ವಿಡಿಯೋಗಳು ಯಾವಾಗ ಹೊರಬಿತ್ತೋ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗಿತ್ತು. ಈಗ ಸೆಂಟ್ರಲ್ ಜೈಲಲ್ಲಿ ಮೇಜರ್ ಸರ್ಜರಿ ಮಾಡಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ತಯಾರಿಗಳಾಗ್ತಾ ಇದೆಯಂತೆ. ವಿಡಿಯೋ ವೈರಲ್ ಬೆನ್ನಲ್ಲೇ ಕೈದಿಗಳನ್ನ ಬೇರೆಡೆಗೆ ಶಿಫ್ಟ್ ಮಾಡುವಂತಹ ಪ್ಲಾನಿಂಗ್ಗಳಾಗ್ತಾ ಇದೆಯಂತೆ. 5 ವರ್ಷಕ್ಕಿಂತ ಮೇಲ್ಪಟ್ಟ ಅಧಿಕಾರಿ ಸಿಬ್ಬಂದಿಗೆ ಗೇಟ್ ಪಾಸ್ ಕೊಡೋದು, ಮೊದಲ ಹಂತದಲ್ಲಿ ಕೈದಿಗಳನ್ನ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ರೇಪಿಸ್ಟ್ ಉಮೇಶ್ ರೆಡ್ಡಿ, ಟಿಪ್ಪು ಮತ್ತು ಇರ್ಫಾನ್ ಶಿಫ್ಟ್ಗೆ ಸದ್ಯ ಮೊದಲ ಹಂತವಾಗಿ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆಯಂತೆ. ಹಿಂಡಲ್ಗ, ಬಳ್ಳಾರಿ ಅಥವಾ ಮಂಗಳೂರು ಜೈಲಿಗೆ ಉಮೇಶ್ ರೆಡ್ಡಿಯನ್ನ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಶಂಕಿತ ಉಗ್ರ ಶಕೀಲ್ ಮತ್ತು ತರುಣ್ ರಾಜ್ ಶಿಫ್ಟ್ ಆಗೋ ಸಾಧ್ಯತೆ ಇದೆ. ಇವರ ಜೊತೆಗೆ ಕಾರಾಗೃಹ ಡಿಐಜಿ ದಿವ್ಯಶ್ರೀಯಿಂದ ಜಿಲ್ಲಾ ಜೈಲರ್ಗಳಿಗೆ ಪತ್ರವನ್ನ ಕೂಡ ಬರೆಯಲಾಗಿದೆಯಂತೆ. ಉಮೇಶ್ ರೆಡ್ಡಿ ವಿರೋಧಿ ವ್ಯಕ್ತಿಗಳಿದ್ದಾರಾ ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳಿ ಪತ್ರವನ್ನ ಬರೆಯಲಾಗಿದೆ. ಶಕೀಲ್, ತರುಣ್ ರಾಜ್ ಶಿಫ್ಟ್ಗೆ ಕೋರ್ಟ್ ಅನುಮತಿಯನ್ನ ಅಧಿಕಾರಿಗಳು ಆಲ್ರೆಡಿ ಕೋರಿದ್ದಾರೆ. ಯಾಕಂದ್ರೆ ಕೈದಿಗಳನ್ನ ಬೇರೆಡೆಗೆ ಶಿಫ್ಟ್ ಮಾಡಬೇಕಂದ್ರೂ ಕೂಡ ಕೋರ್ಟ್ನಿಂದ ಅನುಮತಿ ಬರಬೇಕು. ಹಾಗಾಗಿ ಅನುಮತಿಗಾಗಿ ಜೈಲಧಿಕಾರಿಗಳು ಸದ್ಯ ಕಾಯ್ತಿದ್ದಾರೆ.